ಪೆಟ್ಟಿಗೆ ಬಗ್ಗೆ ಅಂದರೆ ಯಾವ ಥರ ಡಿಸೈನ್ ಇರುವಂಥ ಜೇನು ಪೆಟ್ಟಿಗೆಯಲ್ಲಿ ನಾವು ಕೃಷಿ ಮಾಡಿದ್ರೆ ಚೆನ್ನಾಗಿ ಸಕ್ಸಸ್ಫುಲ್ ಆಗ್ತೀವಿ. ಮತ್ತು ಜೇನು ಪೆಟ್ಟಿಗೆ ಅಂತ ಬಂದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ಒಂದು ಸೆಟ್ ಅಂತೀವಿ, ಒಂದು ಜೇನು ಪೆಟ್ಟಿಗೆ ಸೆಟ್ ಇದು. ಸೊ ಇದರಲ್ಲಿ ಮೇಯ್ನಾಗಿ ಬಂದು ನಮಗೆ ಸ್ಪೇರ್ ಆಗಿರುತ್ತೆ, ಎಲ್ಲ ಸ್ಪೇರು. ಸೊ ನಾನು ಒಂದೊಂದೇ ತೋರಿಸ್ತೀನಿ ನಿಮಗೆ. ಇದು ಬಂದು ಹಳೆ ಮಣೆ. ಸೊ ಅಂದರೆ ಇದೇ ಮೇಯ್ನ್ ಬೇಸು. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ನಮಗೆ ಇದು ನಂದು ಸ್ವಂತ ಡಿಸೈನಲ್ಲಿ ನಾನು ಪೆಟ್ಟಿಗೆ ಮಾಡಿರುವಂಥದ್ದು. ಇದಕ್ಕೆ ಇರುವೆಗಳು, ಕೆಂಜಿಗಗಳು ಮತ್ತು ಕಟ್ಟರ್ಗಳದ್ದು ಕಾಟ ಇರುತ್ತೆ. ಸೊ ಆ ಕಾಟದಿಂದ ನಾನು ಬಚಾವಾಗೋದಕ್ಕೆ ಸುಮಾರು ಒಂದು ಕೃಷಿ ಸ್ಟಾರ್ಟ್ ಮಾಡಬೇಕಾದ್ರೆ ಸುಮಾರು ಪೆಟ್ಟಿಗೆಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಏನೇನು ಚಾಲೆಂಜಸ್ ಬರುತ್ತೋ ಆ ಚಾಲೆಂಜಸ್ಗಳಿಗೆ ನಾನೇ ಓನಾಗಿ ರೂಟ್ ಕಾಸ್ಟ್ನ ಹುಡುಕ್ತಾ ಮಾಡಿರೋವಂಥದ್ದು. ಸೊ ನಾನು ಸುತ್ತಲೂ ಫಿನಿಶಿಂಗ್ ಮಾಡಿದ್ದೀನಿ. ಅಂದರೆ ನೋಡಿ, ಈ ಪಟ್ಟಿಯೆಲ್ಲ ಹೊಡೆದು ಎಲ್ಲೇ ಒಂದು ಇರುವೆ ಕೆಂಜಿಗ ಕೂಡ ಅದು ನುಗ್ಗಕ್ಕಾಗಲ್ಲ. ಸೊ ಆ ಥರ ಫಿನಿಶಿಂಗ್ ಕೊಟ್ಟಿರುವಂಥದ್ದು. ಇದರಲ್ಲಿ ಏನಪ್ಪ ಅಂದರೆ ಈ ಪೆಟ್ಟಿಗೆಯಲ್ಲಿ ಸೊ ಎಕ್ಸ್ಪೆಷಲಿ ತುಂಬ ಜೇನು ಕೃಷಿ ಚೆನ್ನಾಗಿ ಸಕ್ಸಸ್ಫುಲ್ ಆಗುತ್ತೆ. ಅಂದರೆ ಏನೇನು ಪ್ರಾಬ್ಲಮ್ಸು ಚಾಲೆಂಜಸ್ ಬರುತ್ತೋ ಆ ಚಾಲೆಂಜಸ್ಸು ಪ್ರಾಬ್ಲಮ್ಸ್ಗೆಲ್ಲನೂ ಕೂಡ ನಾವು ರೂಟ್ ಕಾಸ್ಟ್ನ ಹುಡುಕಿ ಡಿಸೈನ್ ಮಾಡಿರೋಂಥ ಪೆಟ್ಟಿಗೆ. ಸೊ ಅದ್ರ ಮೇಲೆ ಇನ್ನೊಂದು ಸ್ಟೆಪ್ಪು ಬರುತ್ತೆ. ಅಡೆಮಣೆ ಆದಮೇಲೆ ಬರೋದೇ ಬ್ರೂಡ್ ಚೇಂಬರ್ ಅಂತೀವಿ. ಸೊ ಅಂದರೆ ಈ ತುಡುವೆ ಜೇನುದು ಲಕ್ಷಣ ಬಂದು ಒಂದು ಮನೆ ಮಾಡ್ಕೊಳ್ಳಲ್ಲ, ಪಕ್ಕಕ್ಕೊಂದು ಈ ಥರ 5 ರಿಂದ 6, 7, 8 ಈ ಥರ ಮಾಡೋಷ್ಟು ಕೆಪಾಸಿಟಿ ತುಡುವೆ ಜೇನ್ಗಿದೆ. ಸೊ ಅದ್ರ ಪ್ರಕಾರನೇ ನಾವೊಂದು ಫ್ರೇಮ್ ಡಿಸೈನ್ ಮಾಡಿದ್ದೀವಿ. ಇದು ಬ್ರೂಡ್ ಚೇಂಬರ್ದು ಫ್ರೇಮ್ ಅಂತೀವಿ. ಸೊ ಈ ಫ್ರೇಮ್ಗಳಲ್ಲಿ ಏನಪ್ಪ ಅಂದರೆ ಹಿಂಗೆ ಪಕ್ಕಕ್ಕೆ 6 ಫ್ರೇಮ್ ಇರುತ್ತೆ. ಇದು 6 ಲೇಯರ್ ಫ್ರೇಮು ಫುಲ್ಲು. ಸೊ ನೋಡಿ, ಇದಕ್ಕೆ ಬ್ರೂಡ್ ಚೇಂಬರ್ ಅಂತ ಹೇಳ್ತೀವಿ. ಸೊ ಈ ಬ್ರೂಡ್ ಚೇಂಬರಲ್ಲಿ 6 ಚೌಕಟ್ಟು ಇರುತ್ತೆ, ಅದೇ 6 ಫ್ರೇಮ್ ಇರುತ್ತೆ. 6 ಫ್ರೇಮಲ್ಲೂ ಕೂಡ ಅದು ಮನೆ ಮಾಡ್ಕೊಂಡಿರುತ್ತೆ, ಇಲ್ಲಿ ಮೇಣ ಕಟ್ಕೊಂಡಿರುತ್ತೆ. ಸೊ ಇಲ್ಲಿ ಮೇಲೆ ಜೇನುತುಪ್ಪ, ಕೆಳಗಡೆ ಪೋಲನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ಇದರಲ್ಲಿರೋ ಜೇನುತುಪ್ಪ ನಾವು ತೆಗಿಯಂಗಿಲ್ಲ, ನಾವೇನಾದ್ರು ತೆಗೆದ್ರೆ ಹುಳ ಎದ್ದೋಗ್ಬಿಡ್ತವೆ. ಯಾಕಪ್ಪ ಅಂದರೆ ಸೊ ಇದರಲ್ಲಿರೋ ಜೇನುತುಪ್ಪ ಅದು ಜೀವನ ಮಾಡೋದಕ್ಕೆ, ಅದು ಆಹಾರಕ್ಕೆ ಬಳಸ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಕೊಟ್ಬಿಡ್ಬೇಕು. ಸೊ ಇದು ಮೇನ್. ಇದ್ರ ಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ. ಇದೇನಪ್ಪ ಅಂದರೆ ಭೂಮಿಗೆ ಆಪೋಸಿಟ್ ಜೇನುತುಪ್ಪ ಸ್ಟೋರ್ ಮಾಡುವಂಥದ್ದು. ಅದ್ರ ಪ್ರಕಾರನೇ ಇದ್ರ ಮೇಲ್ಗಡೆ ಅದು ಇದಕ್ಕೆ ಹನಿ ಚೇಂಬರ್ ಅಂತೀವಿ. ನೋಡಿ, ಈ ಹನಿ ಚೇಂಬರ್ನ ಮಾಡ್ತೀವಿ. ಸೊ ಈ ಹನಿ ಚೇಂಬರ್ ಬಂದು ಸೇಮ್ 6 ಫ್ರೇಮ್ಗಳಿರುತ್ತೆ. ಈ ಥರ ಸ್ವಲ್ಪ ಸ್ಮಾಲ್ ಇರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಒಂದೇ ಫ್ರೇಮಲ್ಲಿ ಒಂದು ಸತಿ ಜೇನುತುಪ್ಪ ಬಂತು ಅಂದರೆ ಮಿನಿಮಮ್ 1 kg ಜೇನುತುಪ್ಪ ಒಂದೇ ಫ್ರೇಮಲ್ಲಿ ಸಿಗುವಂಥದ್ದು. ಸೊ 6 ಫ್ರೇಮಲ್ಲೂ ಕೂಡ ನಮಗೆ ಒಂದು ಸತಿ ಜೇನುತುಪ್ಪ ತೆಗೆದ್ರೆ 3 ರಿಂದ 4 kg ಜೇನುತುಪ್ಪ ಒಂದೇ ಬಾಕ್ಸಲ್ಲಿ ಬರುತ್ತೆ. ಸೊ ಇದು ಕಂಪ್ಲೀಟ್ಲಿ ಜೇನು ಪೆಟ್ಟಿಗೆ. ಸೊ ಇದು ಹನಿ ಚೇಂಬರ್ ಮೇಲೆ ಬರೋಂಥದ್ದೇ ಕ್ಯಾಪು. ಸೊ ಇದು ಮುಚ್ಚಳ. ಸೊ ಈ ಮುಚ್ಚಲಕ್ಕೂ ಕೂಡ ನಾವು ಸುತ್ತಲೂ ಬೀಡಿಂಗ್ ಹೊಡೆದಿರ್ತೀವಿ. ಸೊ ಈ ಬೀಡಿಂಗ್ ಹೊಡೆದಿರೋದ್ರಿಂದ ಯಾವುದೇ ಇರುವೆಗಳು, ಕೆಂಜಿಗಳು, ಕಟ್ಟಗಳು ಹೋಗೋಕ್ಕಾಗಲ್ಲ. ಇದಕ್ಕೆ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಈ ಪೆಟ್ಟಿಗೆ ಅಂದರೆ ಏನಿಲ್ಲ, ನಾನು ತೋರಿಸ್ತಾ ಇದ್ದೀನಿ. ಈ ಜೇನು ಪೆಟ್ಟಿಗೆಯಲ್ಲಿ ಸುತ್ತಲೂ ಬೀಡಿಂಗ್ ಇರುತ್ತೆ. 1, 2, 3 ಸ್ಟೆಪ್ಪು ಕೂಡ ಬೀಡಿಂಗ್ ಇರುತ್ತೆ. ಇದರಿಂದ ಯಾವುದೇ ಥರ ಗಾಳಿ ಪಡೆದಕ್ಕೆ ಬೀಳೋದು, ಕೋತಿ ಉರ್ದಿಸೋ ಥರ ಸಹ ಬೀಳೋದು, ಈ ಥರ ಎಲ್ಲ ಏನಾಗೋದಿಲ್ಲ. ಮತ್ತು ಈ ಪೆಟ್ಟಿಗೆಯಲ್ಲಿ ಏನಪ್ಪ ಅಂದರೆ ಒಂದು 20 ಥರ ಬೆನಿಫಿಟ್ಸ್ ಇದೆ. ಒಂದು ಕ್ಯಾರಿ ಕಮರ್ಷಿಯಲ್ ಒಂದು 10, 20, 30, 50 ಜೇನು ಪೆಟ್ಟಿಗೆ ಸಾಕಾಣಿಕೆ ಮಾಡೋರ್ಗೂ ತುಂಬ ಈಸಿ. ಇನ್ನೊಂದು ಟೆಂಪ್ರೇಚರ್ ಮೇಯ್ನು, ಅಂದರೆ ಮಳೆಗಾಲದಲ್ಲಿ ತುಂಬ ಟೆಂಪ್ರೇಚರ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ನೆಕ್ಸ್ಟ್ ಬಂದು ಹನಿ ಪ್ರೊಡಕ್ಷನಲ್ಲಿ ಮತ್ತು ಅದು ಬೀಸು ಪ್ರೊಡಕ್ಟಿವಿಟಿಲಿ ಇದು ತುಂಬ ಜಾಸ್ತಿ ಪಾಪ್ಯುಲೇಷನ್ನು ಮಾಡ್ಕೊಳ್ಳುತ್ತೆ. ಮತ್ತು ಹನಿನೂ ಕೂಡ ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಮಾಡುತ್ತೆ. ಅದಾದರೂ ತುಂಬ ಯೂಸ್ಫುಲ್ಲು. ಮತ್ತು ಕ್ಯಾರಿಬಲ್, ಅಂದರೆ ನಾವು 500 ಕಿಲೋಮೀಟರ್ ತಗೊಂಡು ಕಾರಲ್ಲಿ, ವೆಹಿಕಲ್ಸ್ಗಳನ್ನೆಲ್ಲ ಈಸಿಯಾಗಿ ತೊಗೊಂಡೋಗ್ಬೋದು. ಯಾಕೆಂದರೆ ಈ ಎಂಟೈರ್ ಬಾಕ್ಸ್ಗೆ ಇಲ್ಲೊಂದೇ ನಾನು ಎಂಟ್ರೆನ್ಸ್ ಮಾಡಿರೋದು. ಈ ಎಂಟ್ರೆನ್ಸ್ನ ನಾವು ಕ್ಲೋಸ್ ಮಾಡಿಕೊಂಡ್ರೆ ಅದನ್ನ ಆರಾಮಾಗಿ ಕ್ಯಾರಿ ಮಾಡ್ಬೋದು ನಾವು ಬಾಕ್ಸ್ನ ಈಸಿಯಾಗಿ. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಇನ್ನೊಂದು 8 ಚೌಕ